ಅವರು ಈಗಾಗಲೇ ಕಾಂಕ್ರೀಟ್ ಆಗಿ ಎವಿಡೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲೆಕ್ಷನ್ ಕಮಿಷನ್ ಅವರು ಉತ್ತರನೇ ಕೊಡ್ತಾ ಇಲ್ಲ. ಇವಾಗ ತಾವು ನೋಡಬಹುದು, ಅವರು 45 ದಿವಸ ಆದ್ಮೇಲೆ ಏನ್ ಪೋಲಿಂಗ್ ಬೂತ್ ಅಲ್ಲಿ ಸಿಸಿಟಿವಿ ಫುಟೇಜ್ ಇದೆ ಅದು ಡಿಲೀಟ್ ಮಾಡ್ಬೇಕಂತಾರೆ. ನಮ್ಗೆ ಏನ್ ಬೇಕು? ಮಷೀನ್ ರೀಡಬಲ್ ಡೇಟಾ ಬೇಕು. ಈಗ ನಮ್ದೇನ್ ವೋಟರ್ ಲಿಸ್ಟ್ ಇದೆ ಮ್ಯಾನ್ಯುಲಿ ನೋಡಕ್ಕೆ ಯಾರಿಗೂ ಆಗಲ್ಲ. ಈಗ ಡಿಜಿಟಲ್ ಇಂಡಿಯಾ ಅಂತ ಅಂತಾರೆ, ಮತ್ತೆ ಮಷೀನ್ ರೀಡಬಲ್ ಡೇಟಾ ಯಾಕೆ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ ಅವರು? ಇದು ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಅವರು ಇಂಡಿಪೆಂಡೆಂಟ್ ಆಗಿರಬೇಕು. ಯಾರ್ದು ಒಂದು ಕೇಂದ್ರ ಏನ್ ಬಿಜೆಪಿ ಸರ್ಕಾರ ಏನು ಮೋದಿ ಅವರು ಅಮಿತ್ ಶಾ ಅವರು ಏನ್ ನಡೆಸ್ತಾ ಇದಾರೆ ಆ ತರ ಆಗಬಾರ್ದು ಅಂತ ಇವತ್ತಿನ ದಿವಸ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ರಾಹುಲ್ ಗಾಂಧೀಜಿ ಅವರು ಬರ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆ ನಾವು ಸಂಸತ್ನಲ್ಲೂ ಕೂಡ ಏನ್ ಬಿಹಾರದಲ್ಲಿ SIR ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅದು ಕೂಡ ಚುನಾವಣೆಗಿಂತ ಪೂರ್ವದಲ್ಲೇ ಯಾಕೆ ನಡೀಬೇಕು? ನಾವು ವಿರೋಧ ಪಕ್ಷದ ಎಲ್ಲ ಇಂಡಿಯಾ ಒಕ್ಕೂಟದ ಎಲ್ಲಾ ಪಕ್ಷಗಳು ಸತತವಾಗಿ ದಿವಸ ನಾವು ಸಂಸತ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ನಾವು ಕೇಳೋದೆಷ್ಟೇ, ಸಂಸತ್ನಲ್ಲಿ ಕೂಡ ನೀವು ಚರ್ಚೆ ಮಾಡೋಣ, SIR ಮೇಲೆ ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡಕ್ ಯಾಕೆ ನೀವು ರೆಡಿ ಇಲ್ಲ? ಸರ್ಕಾರದವರು ನಡೆಸಕ್ಕೆ ರೆಡಿ ಇಲ್ಲ, ಸೆಷನ್ ಕೂಡ ನಡೀತಲ್ಲ. ಅದಕ್ಕೆ ನಾವು ಖಂಡಿಸ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ.